730 ಶಾಲೆಗಳನ್ನು ಮುಚ್ಚೋದಕ್ಕೆ ಹೊರಟಿದಾರಲ್ಲ, ಈ ಕ್ರಮದ ಬಗ್ಗೆ ಅವ್ರು ಏನೇನೇ ಹೇಳಬಹುದು. ಪ್ರಾಯೋಗಿಕವಾಗಿ ಕ್ಷೇತ್ರಾಧ್ಯಯನ ಮಾಡಲಿ. ಎಷ್ಟು ಮಕ್ಕಳು ಡ್ರಾಪ್ ಔಟ್ಸ್ ಆಗ್ತಾರೆ, ಯಾರ ಮಕ್ಕಳು ಡ್ರಾಪ್ ಔಟ್ಸ್ ಆಗ್ತಾರೆ, ಯಾವ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು, ಇದೆಲ್ಲದನ್ನೂ ಕೂಡ ಕುರಿತು ಯೋಚನೆ ಮಾಡಲಿ. ಬ್ಯೂರೋಕ್ರಸಿ ಹೇಳದಂತೆ ಕೇಳೋದಲ್ಲ. ಇದೆಲ್ಲವನ್ನು ಯೋಚನೆ ಮಾಡಿದ ರೀತಿ ಒಳಗೆ ಹೊಸ ಪ್ರಯೋಗಗಳನ್ನು ತರಬೇಕು ಅಂತಂದಾಗ ಸಾಮಾಜಿಕ ಹಿತವನ್ನು ಗಮನದಲ್ಲಿ ಇಟ್ಕೊಂಡಂತೆ ತರಬೇಕು. ಏಕ್ದಮ್ ತರೋದಲ್ಲ. ಇಂಗ್ಲೀಷ್ ಮಾಧ್ಯಮ ತಂದು ಇವತ್ತು ಲಕ್ಷಾಂತರ ಮಕ್ಕಳು ಕನ್ನಡನೂ ಕಲ್ತಿಲ್ಲ, ಇಂಗ್ಲೀಷು ಕಲ್ತಿಲ್ಲ, ಡ್ರಾಪ್ ಔಟ್ಸ್ ಆಗಿದ್ದಾರೆ. ಕನ್ನಡ ಸರ್ಕಾರನೇ ಇಂಗ್ಲೀಷ್ ಮಾಧ್ಯಮ ಶಾಲೆ ತಂದದ್ದು ಅದರಿಂದಾಗಿ ಆಗಿರೋದು ಅನಾಹುತ. ಮಕ್ಕಳು ಅದು ಇಂಗ್ಲೀಷ್ನೂ ಕಲ್ತಿಲ್ಲ. ಯಾಕೆಂದ್ರೆ ಇಂಗ್ಲೀಷ್ ಹೇಳ್ಕೊಡೋ ಟ್ರೈನ್ಡ್ ಟೀಚರ್ಸೇ ಇಲ್ಲ ಅಂತ. ಅಲ್ಲಿ ಶಿಕ್ಷಕರಿಗೂ ಬರೋದಿಲ್ಲ ಸರ್. ಕನ್ನಡ ಮಾಧ್ಯಮ ಶಾಲಾ ಶಿಕ್ಷಕರಿಗೂ ನೀವು ದಿಢೀರಂತ ಪಠ್ಯಕ್ರಮ ಬದಲಾಯಿಸಿದ್ರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೇಳಕ ಅವ್ರಿಗೂ ಸಾಧ್ಯ ಹೆಂಗಾಗುತ್ತೆ? ಅದಕ್ಕೆ 2-3 ವರ್ಷದ ತಯಾರಿ ಬೇಕು. ಅವರಿಗೆ ಟ್ರೈನಿಂಗ್ ಕೊಟ್ಟಾಗ ಮಾತ್ರ ಸಾಧ್ಯವಾಗುತ್ತೆ. ಇದು ಯಾವುದೂ ಇಲ್ಲದೆ ಇದ್ದು ಏಕ್ದಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಇದು ಒಂದು ರೀತಿ ಒಳಗೆ ಹುಚ್ಚು ದರ್ಬಾರವೇ ಆಗ್ತಕ್ಕಂಥದ್ದಾಗುತ್ತೆ. ಈ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಈ ದಿನಗಳಲ್ಲೂ ಕೂಡ ಈ 730 ಶಾಲೆಗಳನ್ನು ಮುಚ್ಚುವುದಕ್ಕೆ ತೊಡಗಿರೋದು, ಚನ್ನಪಟ್ಟಣದ ಸುತ್ತಮುತ್ತ ನಡೀತಾ ಇರೋದು, ಈ ಕೇಸ್ ಹಾಕಿದಾರಲ್ಲ, ಇದೆಲ್ಲ ಏನು ಸೂಚಿಸುತ್ತೆ? ಇದು ಕ್ಷೇತ್ರಾಧ್ಯಯನವನ್ನು ನಡೆಸದ ರೀತಿಯೊಳಗಿನ ಪ್ರಯೋಗಗಳು, ಅಪಪ್ರಯೋಗಗಳು.